3 ವರ್ಷ ಈಗಾಗಲೇ ಅವ್ರು ಕೆಲಸ ಮಾಡಿದ್ದಾರೆ. ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ, 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಕೆಲಸ ಮಾಡಿದ್ದಾರೆ. ಇವಾಗ ವರಿಷ್ಠರು ಬಿಟ್ಟಿರುವಂತ ವಿಷಯ, ಯಾರನ್ನ ಮಂತ್ರಿ ಮಾಡ್ಬೇಕು ಯಾರು ಮಾಡಬಾರ್ದು ಅನ್ನೋದು ಅವ್ರು ಬಿಟ್ಟಿದ್ರು. ಇವತ್ತು ನನಗೆ ವರಿಷ್ಠರು, ನಮ್ಮ ನಾಯಕರಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು, ಮಾಜಿ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರು ಇವರು ನಮ್ಗೆ ಗುರುತಿಸಿ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾವು ಸೇವೆ ಮಾಡೋದು ಕಲಿಯೋಣ ಅಷ್ಟೇ. ಅವ್ರ ಬಗ್ಗೆ ಇವ್ರ ಬಗ್ಗೆ ಅವ್ರು ಯಾವುದೇ ಖಾತೆಯನ್ನು ಕೊಟ್ಟರು ಕೂಡ ನಾವು ನಿಭಾಯಿಸುವಂತ ಸಾಮರ್ಥ್ಯನ ಹೊಂದಿದ್ದೀವಿ. ಅಲ್ಲ, ಇದೆ ನನ್ನ ಇದೆ ಜನರ ಪರವಾಗಿ. ಜನರಿಗೆ ಏನಾದ್ರು ನಾವು ಇವತ್ತು ಒಂದು ಅಧಿಕಾರವನ್ನು ಪಡೆದ ಮೇಲೆ ಜನರಿಗೆ ಏನ್ ಮಾಡ್ತೀವಿ ಅನ್ನೋದು ಮುಖ್ಯ. ಆ ವಿಚಾರದಲ್ಲಿ ಅಂತ ಖಾತೆಗಳನ್ನ ಕೊಡ್ರಿ, ಜನರಿಗೆ ನೇರವಾಗಿ ಸಂಪರ್ಕಕ್ಕೆ ಇರುವಂತ ಖಾತೆಗಳನ್ನು ಕೊಡ್ರಿ ಅಂತ ನಾವು ಮನವಿಯನ್ನು ಮಾಡಿದ್ದೀವಿ. ನೋಡೋಣ, ಅವ್ರು ಯಾವ್ದು ಕೊಟ್ಟರು ಕೂಡ ಮಾಡುವಂತ ಕೆಲಸ ಮಾಡ್ತೀವಿ. ನೋಡ್ರಿ, ಅವ್ರಿಗೆ ಅದೇನಂತರ ಬಾಯಿ ಹೊಲಸು ಮಾಡ್ಕೊಡೋದು, ಅವ್ನಿಗೆ ಏನಾರ ಮಾತಾಡೋದು, ನಮ್ಮ ಬಾಯಿ ಹೊಲಸು ಮಾಡ್ಕೊಳ್ಳೋದು, ಅದಕ್ಕೆ ಬಾಯಿ ಇಲ್ಲ ಬಗದಾಳೋದು, ಅದಕ್ಕೆ ಮೆದುಳಿಗೆ ನಾಲಿಗೆಗೆ ಕನೆಕ್ಷನ್ ಇಲ್ಲ. ಅದಕ್ಕೆ ಹೇಳಿ ನಾನು ಅವ್ರಿಗೆ ಹೆಸರಿಟ್ಟಿನಿ ಗೊಡ್ಡೆಮ್ಮಿ ಅಂತ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.